ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಆಯ್ಕೆ ಮಾಡ್ಬೇಕು, ಅವ್ನ ವಾಪಸ್ ಕಳಿಸಿರೋ ಅಂತ. ಸೊ ನಾನು ನನ್ನ ತಮ್ಮ ಇದ್ದ, ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪನ ಸಹಕಾರ ಮಾಡಿದ್ರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡಿಕೆ ಶಿವಕುಮಾರ್ ಅವರಿಗೆ ಡಿಸಿಎಂ ಆಫರ್ ಇತ್ತಂತೆ ಸರ್. ಆದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರಲಿಲ್ವಾ? ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ? ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ. ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಿರುವೆ. ಜೈಲು ನನ್ನ ಆಯ್ಕೆ ಜೈಲಾಗಿತ್ತು, ಬಿಜೆಪಿಗೆ ಹೋಗಿ ಡಿ.ಸಿ.ಎಂ ಆಗೋದಾಗಿರಲಿಲ್ಲ. ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಅದು ನವೆಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ಕೆಲವೇ ದಿನಗಳಿದ್ದಾವೆ ಈ ಮಾತುಗಳನ್ನು ಯಾಕೆ ಹೇಳಿದ್ರು? ಅವರದೊಂದು ಬುಕ್ ರಿಲೀಸ್ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲೇ ಈ ಮಹತ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ತುಂಬ ಸಿಂಪಲ್. ಇವು ಕೆಲ ದಿನಗಳ ಹಿಂದೆ ಇದೇ ಕುಮಾರಸ್ವಾಮಿ ಅವರು ಜೈಲು ಅಧ್ಯಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ನೀವು ನೆನಪು ಮಾಡ್ಕೋಬೇಕು. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಖಂಡಿಸಿ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ JDS ಕಾರ್ಯಕರ್ತರು, ರೈತರು ಒಟ್ಟಿಗೆ ಕೂತು ಪ್ರೊಟೆಸ್ಟ್ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ವಿಡಿಯೋ ಮೆಸೇಜ್ ಮೂಲಕ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರು ಮಾತಾಡುವಂತಹ ಸಂದರ್ಭದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಏನೇನು ಮಾಡ್ತಿದ್ದಾರೆಲ್ಲ ಗೊತ್ತಿದೆ, ಅವರು ಜೈಲಿಗೆ ಹೋಗುವ ದಿನಗಳು ಬಾಕಿ ದೂರ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಅದಕ್ಕೆ ಪ್ರತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ದರು, ಪ್ರತ್ಯುತ್ತರ. ನನ್ನನ್ನು ಎಲ್ಲೆಲ್ಲಿಗೆ ಯಾರ್ಯಾರು ಕಳಿಸ್ಬೇಕು ಅಂತ ತುಂಬ ಷಡ್ಯಂತ್ರ ಮಾಡ್ತಿದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನಾನು ಉತ್ತರ ಕೊಡ್ತೀನಿ ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳಿದರು. ಇದೀಗ ಮತ್ತೆ ಅದೇ ಜೈಲಿನ ಅಧ್ಯಾಯ ಯಾಕೆ ಚರ್ಚೆ ಆಗ್ತಿದೆ? ಇಲ್ಲಿ ತುಂಬ ಸಿಂಪಲ್. ಅಧಿಕಾರ ಹಂಚಿಕೆ ಆಗಿದೆ, ಬಿಟ್ಟಿದೆ. ಬಿ.ಕೆ. ಹರಿಪ್ರಸಾದ್ ಅವ್ರಿಗೂ ಈ ಅಧ್ಯಾಯಕ್ಕೂ ಸಂಬಂಧ ಇಲ್ಲ. ಆದರೆ ಅವ್ರು ಹೇಳ್ತಾರೆ, ಕೇವಲ ಮೂವರಿಗೆ ಗೊತ್ತಿರೋದು ಅದು AICCಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ. ಅದನ್ನು ಬಿಟ್ಟರೆ ಈ ಇಬ್ಬರು ನಾಯಕರಿಗೆ. ಆದಾಗ್ಯೂ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರು CM ಸ್ಥಾನದಲ್ಲಿ ಬಂದು ಕೂರೋದಕ್ಕೆ ಸಮಸ್ಯೆ ಆಗಿರುವಂಥದ್ದು ಮೇಲ್ನೋಟಕ್ಕೂ ಕೂಡ ಸಿದ್ದರಾಮಯ್ಯ ಅವರಲ್ಲ ಅನ್ನೋದು ಈ ಮಾತುಗಳ ಮೂಲಕ ಖಚಿತವಾಗ್ತಿದೆ. ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ತಿಲ್ಲ, ನಾನು ಕೂರ್ತಿಲ್ಲ, ಅದಲ್ವೇ ಅಲ್ಲ ಅನಿಸ್ತಿದೆ. ಕಾರಣ ಇಷ್ಟೇ, ಅದು ಯಾವುದೇ ಪಕ್ಷದಲ್ಲಿರಲಿ, ಒಬ್ಬ ಪ್ರಭಾವಿ ನಾಯಕ, ಮುತ್ಸದಿ ನಾಯಕ ಒಂದು ರಾಜ್ಯದಲ್ಲಿ ಯಾವುದೇ ಪಕ್ಷ ಇರಬಹುದು, ಅತ್ಯುನ್ನತ ಸ್ಥಾನಗಳಲ್ಲಿ ಬಂದು ಕೂರುವ ಆ ಜಾಗಕ್ಕೆ ವ್ಯತ್ಯಾಸಗಳನ್ನು ಮಾಡಬಹುದಾದಂತಹ ಛಾತಿ ಬಲ ಹೊಂದಿರ್ತಾರೆ. ಅಲ್ಲಿಗೆ ಕುಮಾರಸ್ವಾಮಿ ಅವರ ಮಾತುಗಳಿಗೂ ಈ ಜೈಲಿನ ಅಧ್ಯಾಯದ ಮಾತುಗಳಿಗೂ ಎಲ್ಲೋ ಒಂದಷ್ಟು ಸಾಮ್ಯತೆಗಳು ಕಾಣ್ತಿದ್ದಾವೆ. ಈ ಹಿಂದೆ ಕೂಡ ಅವರು KPCC ಅಧ್ಯಕ್ಷನ ಸ್ಥಾನದ ಪೋಸ್ಟ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಈ ಜೈಲಿನ ವಿಚಾರ ಬಂದಿತ್ತು ಅನ್ನುವಂತಹ ಒಂದಷ್ಟು ವಿಶ್ಲೇಷಣೆಗಳು ನಡೀತಿರುವಂಥದ್ದು. ಅಲ್ಲಿಗೆ ಅವರು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಬಂದು ಕೂರ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ತೊಡಕಾಗಿರುವಂಥದ್ದು ಆ ಜೈಲಿನ ಅಧ್ಯಾಯವೇ, ಅಥವಾ ಮುಂದಿನ ದಿನಮಾನಗಳಲ್ಲಿ ಅಂತಹ ಬಹುದೊಡ್ಡ ಸಮಸ್ಯೆಗಳು, ಸವಾಲುಗಳು ಬಂದೆರಗಬಹುದಾದಂತಹ ಕಾರಣಕ್ಕೆ ಹೈಕಮಾಂಡ್ ಕೂಡ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ ಅನ್ನೋ ಮೆಸೇಜ್ ಕೊಟ್ಟಿರಬಹುದಾ? ತುಂಬ ಸಿಂಪಲ್. ಆ ಎಲ್ಲ ಅನುಮಾನಗಳ ಗೆರೆಗಳನ್ನು, ಬಿಂದುಗಳನ್ನು ಒಟ್ಟುಗೂಡಿಸಿದ್ರೆ ಒಂದೇ ಗೀಟಲ್ಲಿ ಒಂದು ಸರಳ ಅರ್ಥ ಎಲ್ರಿಗೂ ಕಾಣಿಸುತ್ತೆ. ಆದರೆ ಒಂದಂತೂ ಸತ್ಯ, ಇತ್ತೀಚೆಗೆ ಮೋದಿಯವರ ಸರ್ಕಾರ ಒಂದು ಮಹತ್ವದ ಕಾನೂನನ್ನು ತಂದಿರುವಂಥದ್ದು. 30 ದಿನಗಳ ಕಾಲ ಯಾರು, ಅದು ಮುಖ್ಯಮಂತ್ರಿ ಇರಲಿ, ಪ್ರಧಾನಿ ಇರಲಿ, ಅವರು ಜೈಲು ಸೇರ್ತಾರೋ ಅವರ ಹುದ್ದೆ ಹೋಗುತ್ತೆ. ಅಂತಹ ಕಾನೂನಿಗೆ ಇನ್ನೂ ಅಧಿಕೃತವಾಗ ಅನುಮೋದನೆ ಸಿಗಬೇಕಿದೆ. ಆದರೆ ಆ ಕಾನೂನು ಬರೋಕ್ಕೆ ಮುಂಚೆನೇ ಒಂದಷ್ಟು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು, ಅವರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ಮತ್ತೆ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಮುಖ್ಯಮಂತ್ರಿ ಆಗೇ ಆಗ್ತಾರೆ ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಏನು ಡಿ.ಕೆ. ಶಿವಕುಮಾರ್ ಅವರ ಬಣದ ಅಭಿಮಾನಿಗಳ ಅಥವಾ ಅವರ ಬೆಂಬಲಿಗರ ಒಂದು ಕುತೂಹಲ ಏನಿದೆ, ಕ್ರೇಜ್ ಏನಿದೆ, ಅವೆಲ್ಲವಕ್ಕೂ ಕೂಡ ಬ್ರೇಕ್ ಬೀಳಬಹುದು
ಅನ್ನೋ ಸಿಂಪಲ್ ಮೆಸೇಜನ್ನೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇದೊಂದೇ ಮಾತು ಹೇಳಿದಿದ್ರೆ ಇದೇ ರೀತಿ ಲೆಕ್ಕಾಚಾರ ಅಂತ ಹೇಳ್ಬಹುದಿತ್ತು. ಆದರೆ ಇನ್ನೂ ಒಂದು ಹೇಳಿದ್ದಾರೆ, ನನಗಿನ್ನೂ ವಯಸ್ಸಿದೆ, 8-10 ವರ್ಷ ಇರ್ತೀನಿ, ಹೊಸಬರಿಗೆ ಅವಕಾಶ ಬೇಕು, ಅವರು ಮಂತ್ರಿಗಳಾಗಬೇಕು ಅನ್ನೋ ಮೆಸೇಜ್ ಕೂಡ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗೇ ಆಗುತ್ತೆ ಅನ್ನುವಂತಹ ಒಂದು ದೃಢವಾದ ನಂಬಿಕೆಗೆ ಡಿ ಕೆ ಶಿವಕುಮಾರ್ ಅವರೇ ಸೀಲಾಗ್ತಿದ್ದಾರೆ. ಅಲ್ಲಿಗೆ 2028 ತನಕ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಒಂದು ವೇಳೆ ಅದೇನಾದರೂ ಬದಲಾದರೆ ಕುಮಾರಸ್ವಾಮಿ ಅವರ ಮಾತುಗಳು ಕೂಡ ನಿಜವಾಗಬಹುದು, ಆ ಮಾತು ನಿಜ ಆಗಬಹುದು ಅನ್ನೋ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಅವರು ಈಗ ಜೈಲಿನ ಅಧ್ಯಾಯದ ಮತ್ತೊಂದು ಮಾತನ್ನು ಹೇಳ್ತಿರೋದು. ಯಾಕಂದರೆ ಹುಟ್ಟ ಕಾಂಗ್ರೆಸ್ಸಿಗ ನೋ ಡೌಟ್ ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಮೇಲ್ನೋಟಕ್ಕೆ. ಹೈಕಮಾಂಡ್ ಕೂಡ ಅದನ್ನು ಒಪ್ಪುತ್ತೆ. ತಮ್ಮ ಬೆಂಬಲಿಗರೇನೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಅದು ಡಿ ಕೆ ಶಿವಕುಮಾರ್ ಬರಬೇಕು ಅಂದರೂ ಕೂಡ ಅವರಿಗೆ ನೋಟಿಸ್ ಕೊಡಿಸ್ತಿದ್ದಾರೆ. ಹೈಕಮಾಂಡ್ನ ಕಣ್ಣಿಗೆ ಡಿ ಕೆ ಶಿವಕುಮಾರ್ ಅವರು ಯಾವ ತಪ್ಪೂ ಮಾಡಿಲ್ಲ ಅನ್ನೋ ಕ್ಲೀನ್ ಇಮೇಜ್ ಮೆಸೇಜನ್ನು ಕೊಡ್ತಿದ್ದಾರೆ. ಬದಲಾಗಿ ಈ ಕಡೆ ಸಿದ್ದರಾಮಯ್ಯ ಅವರೇ ಮಾತಾಡ್ತಿದ್ದಾರೆ, ಆದಾಗ್ಯೂ ನಾನು ಸೈಲೆಂಟ್ ಆಗಿದ್ದೀನಿ, ಆ ಮೆಸೇಜು ಕೂಡ ಕೊಡ್ತಿದ್ದಾರೆ. ಇವೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಸಂಯಮದಿಂದ KPCC ಪೋಸ್ಟ್, ಪವರ್ಫುಲ್ ಪೋಸ್ಟ್, DCM ಪೋಸ್ಟ್ ಡೆಡ್ ವೇಸ್ಟ್, ಅದು ಒಬ್ಬ ಸಾಮಾನ್ಯ ಸಚಿವನಿಗಿರಬಹುದಾದಂತಹ ಒಂದು ಸಾಂವಿಧಾನಿಕ ಹುದ್ದೆ ಅಷ್ಟೇ ಅವರಿಗಿರುವಂಥದ್ದು. ಇದರ ಮಧ್ಯೆ ಒಂದಷ್ಟು ಪ್ರೋಟೋಕಾಲ್ ಕಾರಣಕ್ಕೆ ಮತ್ತೊಂದಕ್ಕೆ ಅವರಿಗೆ ಸಹಾಯ ಆಗಬಹುದು, ಅವರ ತೋರಿಸ್ಕೊಳ್ಳಿಕ್ಕೆ ಹೆಲ್ಪ್ ಆಗಬಹುದು. ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೈಲಿನ ಅಧ್ಯಾಯ, ಹುಟ್ಟ ಕಾಂಗ್ರೆಸ್ಸಿಗ ಪಕ್ಷಕ್ಕೋಸ್ಕರ ದುಡಿತಿದ್ದೀನಿ, ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದಿದ್ದೀನಿ ಅನ್ನೋ ಮೆಸೇಜನ್ನು ಕೊಡೋ ಮೂಲಕ ವಿಕ್ಟಿಮ್ ಕಾರ್ಡನ್ನು ಕೂಡ ಅವರು ಪ್ಲೇ ಮಾಡ್ತಿದ್ದಾರೆ. ಆದರೆ ಇವೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಎದುರಾಳಿ, ರಾಜಕೀಯ ಎದುರಾಳಿ ಸಿದ್ದರಾಮಯ್ಯ ಅಲ್ಲ, ಅದು ಕುಮಾರಸ್ವಾಮಿ ಅನ್ನೋದು ಖಚಿತವಾಗುತ್ತೆ. ಕುಮಾರಸ್ವಾಮಿ ಅವರು ಕೂಡ ಈ ಮಾತುಗಳಿಗೆ ಪೂರಕವಾಗಿ ಒಂಟಾಂಗ್ ಕೊಟ್ಟಿರುವಂಥದ್ದು. ಅದೇ ಸಂದರ್ಭದಲ್ಲಿ ನನ್ನನ್ನು ಕರೆದ್ರು, ನಾನು ಹೋಗಿದ್ದರೆ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಿದ್ರು, ಆದರೆ ನಾನು ಹೋಗಲಿಲ್ಲ, ಕಾಂಗ್ರೆಸ್ ಜೊತೆಯಲ್ಲೇ ನಿಂತಿದ್ದೆ, ಇದೇನು ದೊಡ್ಡದಲ್ಲ ಅನ್ನೋ ಮೆಸೇಜನ್ನು ಕುಮಾರಸ್ವಾಮಿ ಅವರು ಕೊಡ್ತಿದ್ದಾರೆ. ನೋ ಡೌಟ್ ಇದು ಅವತ್ತು ಕುಮಾರಸ್ವಾಮಿಯವರು ಆಡಿದ ಜೈಲಿನ ಅಧ್ಯಾಯ ಅಥವಾ ಮುನ್ಸೂಚನೆ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಡ್ತಿರುವಂತಹ ಜೈಲಿನ ಮಾತುಗಳು ಎಲ್ಲವೂ ಕೂಡ ಒಂದೇ ಸಾಲಿಗೆ ಬಂದು ನಿಲ್ತಿದ್ದಾವೆ. ಮುಖ್ಯಮಂತ್ರಿ ಬದಲಾವಣೆ ಸುಲಭ ಅಲ್ಲ, ಇದನ್ನೇ ಈ ನಾಯಕರು ಕೂಡ ಹೇಳ್ತಿದ್ದಾರೆ. ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ನೀವು ಡೆಪ್ಟಿ CM ಆಗಿದ್ದೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಆಯ್ಕೆ ಮಾಡಬೇಕು, ಅವ್ರು ವಾಪಸ್ ಕಳಿಸಿರೋ. ಸೊ ನಾನು ನನ್ನ ತಮ್ಮ ಇದ್ದ, ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ, ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನ ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪನ ಸಹಕಾರ ಮಾಡಿದ್ರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡಿ ಕೆ ಶಿವಕುಮಾರ್ ಅವರಿಗೆ DCM ಆಫರ್ ಇತ್ತಂತೆ ಸರ್, ಆದ್ರೆ ಅಯ್ಯೋ ನನಗೆ ಮುಖ್ಯಮಂತ್ರಿ ಸ್ಥಾನವೇ ಆಫರ್ ಇರಲಿಲ್ವಾ, ನಾನು ಬಿಟ್ಟೋದ್ನ ಕಾಂಗ್ರೆಸ್ನವ್ರನ್ನ. ಅಲ್ಲಲ್ಲ, ಒಂದು ನಿಮಿಷ, ಅದೆಲ್ಲ ಬೇರೆ ವಿಷಯ. ನನಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಟಿದ್ನ ಬೇಡ ಅಂದಲ್ಲ, ಇವತ್ತು ನಾನೇ ಇರುವೆ, ಇವತ್ತು ನಾನೇ ಮುಖ್ಯಮಂತ್ರಿ ಆಗಿರುವೆ.